ನಾನಿವತ್ತು ಕ್ಯಾಬೇಜ್ ಪಕೋಡ ಮಾಡಿದ್ದೆ. ಮಧ್ಯಾಹ್ನ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಅಂತ ಮಾಡಿದ್ದೆ. ಬಟ್ ಸಂಜೆ ಈವ್ನಿಂಗ್ ಟೀ ಟೈಮ್ನೂ ಮಾಡ್ಬೋದು ಫ್ರೆಂಡ್ಸ್. ಮಸ್ತ್ ಕ್ರಿಸ್ಪಿ ಮತ್ತು ಟೇಸ್ಟಿಯಾಗಿತ್ತು. ದಿಢೀರಂತ ಮಾಡ್ಬೋದು ಮತ್ತು ಮಾಡೋದು ಭಾಳ ಈಸಿ ಐತಿ. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ವೆಲ್ಕಮ್ ಟು ಬನಶ್ರೀ ರೆಸಿಪೀಸ್. ನೋಡಿರಿ, ನಾನಿಲ್ಲೇ ಕ್ಯಾಬೇಜ್ ತೊಗೊಂಡಿನಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಕ್ಯಾಬೇಜನ್ನು ಸಾಧ್ಯ ಆದಷ್ಟು ಸಣ್ಣಗೆ ನಾನಿಲ್ಲೇ ಹೆರೆದು ಹಾಕ್ಕೊಂಡೀನಿ. ಈಗ ಇದಕ್ಕೆ ಇನ್ನು ಉಳಿದಿದ್ದ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳೋಣ. ನಾನಿಲ್ಲೇ ಸಣ್ಣಗೆ ಹೆಚ್ಚಿದ ಹಸಿಮೆಣ್ಸಿನ್ಕಾಯಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕೇನಿ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೇನಿ ಮತ್ತು 1 ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡೇನಿ. ಈಗ 1 ಸ್ಪೂನಷ್ಟು ಕಡಲೆ ಹಿಟ್ಟು, 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೀನಿ. ಎಲ್ಲ ಹಿಟ್ಟೆಲ್ಲ ಮತ್ತು ಮಸಾಲೆ ಎಲ್ಲ ಹಾಕೋದು ಆದಮೇಲೆ ನಾವು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡೋದು ಆದಮೇಲೆ ಏನಾದ್ರು ಹಿಟ್ಟಿನ ಪ್ರಮಾಣ ಕಮ್ಮಿ ಅನ್ನಿಸ್ತಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ. ಯಾಕಂದ್ರೆ ಅಕ್ಕಿ ಹಿಟ್ಲೇನ ಕ್ರಿಸ್ಪಿನೆಸ್ ಬರ್ತೈತಿ. ಒಂದ್ಸತಿ ಇದನ್ನೆಲ್ಲ ಚಲೋ ತಂಗ ಹಿಂಗೆ ಒಂದು 2 ನಿಮಿಷ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಉಪ್ಪು ಹಾಕಿರ್ತೇವಲ್ಲ, ಕ್ಯಾಬೇಜ್ ಸ್ವಲ್ಪ ನೀರು ಬಿಟ್ಕೋತೈತಿ. ಎಲ್ಲ ಮಿಕ್ಸ್ ಮಾಡೋದು ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟೆಷ್ಟು ಬೇಕಾಗುತ್ತೋ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಜಾಸ್ತಿ ಇದು ನೀರು ಆಗಿಬಿಡುತ್ತಂದ್ರೆ ಪಕೋಡ ಚಲೋ ತಂಗ ಬರೋಂಗಿಲ್ಲ, ಕ್ರಿಸ್ಪಿನೂ ಆಗಂಗಿಲ್ಲ. ನೋಡಿರಿ, ಈ ರೀತಿ ನಾನು ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟೇನಿ. ಆಲ್ರೆಡಿ ನಾನಲ್ಲಿ ಎಣ್ಣೆ ಬಿಸಿಗೆ ಇಟ್ಟಿದ್ದೆ. ಜೋರು ಉರಿ ಇಟ್ಕೊಂಡು ನಾವು ಈ ಪಕೋಡನ ಹಾಕ್ಕೊತ ಹೋಗೋಣ. ಒಂದ್ಸತಿ ಎಲ್ಲ ಪಕೋಡ ಹಾಕೋದಾದ್ಮೇಲೆ ಸಣ್ಣ ಉರಿ ಇಟ್ಕೊಂಡು ನಾವು ಇವನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೊಂಬಿಡೋಣ. ನೋಡ್ರಿ, ಮಸ್ತ್ ಗೋಲ್ಡನ್ ಬ್ರೌನ್ ಆಗಿದ್ವು, ಕ್ರಿಸ್ಪಿ ಆಗಿದ್ವು, ಟೇಸ್ಟಿಯಾಗಿತ್ತು. ಸಂಜೆಗೆ ಚಹಾ ಕುಡಿಯುವಾಗೂ ನಾವು ಇದನ್ನು ಮಾಡ್ಕೋಬೋದು. ನೀವು ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ನನ್ನ ವಿಡಿಯೋ ನೋಡಿದ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.